ಚಿತ್ರದುರ್ಗದ ಭೀಕರ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಬಸ್ ಚಾಲಕ ರಫೀಕ್ ಸಂಬಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಸುಕಿನ ಜಾವವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ, ಆದರೆ ಮಧ್ಯಾಹ್ನ ಆದರೂ ಕೂಡ ಯಾರೂ ಬರ್ತಾ ಇಲ್ಲ. 2 ಬಾರಿ ಫೋನ್ ಕರೆ ಮಾಡಿದ್ದಾರೆ, ಬರ್ತಿದ್ದೇವೆ ಅಂತ ಪೊಲೀಸರು ಹೇಳ್ತಲೇ ಇದ್ದಾರೆ. ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ಆಗುತ್ತೆ ಅಂತ ಗೊತ್ತಿಲ್ಲ. ಕುಟುಂಬಸ್ಥರಿಗೆ ಏನು ಹೇಳಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೃತ ರಫೀಕ್ ಸಂಬಂಧಿ ಅಪ್ಸರಾ ಭಾನು. ಬಸ್ಸಿನ ಚಾಲಕ ರಫೀಕ್ ಕೂಡ ಈಗ ಪ್ರಾಣವನ್ನು ಬಿಟ್ಟಿದ್ದಾನೆ. ಆತನ ಕಾಲು ಕಟ್ಟಾಗಿತ್ತು, ಬಹಳ ಗಂಭೀರವಾಗಿ ಗಾಯಗೊಂಡಿದ್ದ. ಹುಬ್ಬಳ್ಳಿಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇಡೀ ಕುಟುಂಬ ಆತ ಬದುಕುಳಿದ್ರೆ ಸಾಕು ಅನ್ನುವ ಹಂತಕ್ಕೆ ಇತ್ತು. ಕ್ಲೀನರ್ ಬದುಕುಳಿದಿದ್ದ, ಆದರೆ ಡ್ರೈವರ್ ಈಗ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ತಕ್ಷಣವೇ ಬಂದು ಅಟ್ಲೀಸ್ಟ್ ಶವವನ್ನಾದರೂ ಸರಿಯಾದ ಸಮಯ ಕೊಟ್ಟರೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೃತ ಬಸ್ ಚಾಲಕನ ಫೋಟೋಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ನಿನ್ನೆ ಆತನನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನು ಅಪ್ಪಿದ್ದಾನೆ. ಅವರ ಕುಟುಂಬಸ್ಥರ ಜೊತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂತಹ ಬಸ್ ದುರಂತ ಪ್ರಕರಣ ಸಂಬಂಧಿಗೆ ಬಸ್ ಚಾಲಕ ರಫೀಕ್ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆ 5 ಗಂಟೆಗೆ ಸಾವನ್ನಪ್ಪಿದ್ದಾನೆ ಅಂತೇಳಿ ಹಿರಿಯೂರು ಗ್ರಾಮೀಣ ಠಾಣೆ ಪೊಲೀಸರಿಗೆ ಅವರ ಸಂಬಂಧಿಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವೊಬ್ಬ ಪೊಲೀಸ್ ಅಧಿಕಾರಿಗಳು ಬಂದಿಲ್ಲ, ಒಬ್ಬ ಸಿಬ್ಬಂದಿನೂ ಸಹ ಇಲ್ಲಿ ಅಂತ ಕಳಿಸಿಕೊಡ್ತಿಲ್ಲ. ಅವರು ಬಂದರೆ ಇಲ್ಲಿ ಅಂತಾರೆ ಮರಣೋತ್ತರ ಪರೀಕ್ಷೆ ಸಂಬಂಧಪಟ್ಟಂಗೆ ಏನು ಆಗಬೇಕೋ ಅವೆಲ್ಲವೂ ಮುಂದೆ ಕೆಲಸ ಆಗ್ತವೆ. ಯಾರು ಒಬ್ಬರು ಸಹ ಇಲ್ಲಿವರೆಗೂ ಬಂದಿಲ್ಲ. ಈ ಸಂಬಂಧಕ್ಕೆ ನಮ್ಮ ಜೊತೆ ಅನ್ನಲಿಕ್ಕೆ ಮೃತ ರಫೀಕ್ನ ಸಂಬಂಧಿಕರಿದ್ದಾರೆ, ನಾನು ಅವರನ್ನು ಮಾತಾಡ್ತೀನಿ. ಮೇಡಮ್, ಬೆಳಿಗ್ಗೆ ಎಷ್ಟೊತ್ತಿಗೆ ಮಾಹಿತಿ ಕೊಟ್ರಿ ಪೊಲೀಸರಿಗೆ? ಯಾರೊಬ್ಬರು ಬಂದಿದ್ದಾರಾ ಇಲ್ಲಿ? ನನಗೆ 7 ಗಂಟೆ ಕೊಟ್ಟೇನೆ ಸರ್ ನಾ ಮಾಹಿತಿ. 7 ಗಂಟೆಗೆ ಮಾಹಿತಿ ಕೊಟ್ಟೇನೆ ಸರ್. ಇನ್ನೂ 1 ಗಂಟೆ ಆದರೂ ಯಾರು ಬಂದಿಲ್ಲ ಸರ್. ಆದ್ರೆ ಏನನ್ನ ನಮ್ಗೆ ತಿಳಿವಲ್ಲ ಸರ್. ಯಾಕಂದ್ರೆ ನಾವು ಬೆಳಿಗ್ಗೆಲಿಂದ ನಾವು ಮಾಹಿತಿ ಕೊಟ್ಟೇನೆ ಸರ್. ನನಗೆ ಪೊಲೀಸರಲ್ಲಿ ತಳಗೆ ಹೋಗಿ ಹೇಳ್ರಿ ಅಂದ್ರೆ ಡಾಕ್ಟ್ರ್ ತಳಗೆ ಪೊಲೀಸರ ದಾರಮ್ಮ ಅಲ್ಲಿ ಹೋಗಿ ಹೇಳ್ರಿ ಅಂದ್ರೆ ಅವ್ರು ಹೇಳಿಂದ ಅವ್ರು ಫೋನ್ ಹಚ್ಚಿ ನಾವು ಅಲ್ಲಿ ಮಾತಾಡ್ತೀವಮ್ಮ, ನಾವು ಮಾತಾಡೇ ಹೋಗ್ರಿ ಅಂತಂದ್ರೆ ಸರ್. ಅಂತಂದು ಹೇಳಿ ಬಂದೆ. ಈ 1 ಗಂಟೆ ಆದರೂ ಯಾರೂ ಬಂದಿಲ್ಲ ಸರ್ ಇಲ್ಲಿ. ರೀ ಕೇಳಿದ್ರೆ ಏನು ಹೇಳ್ತಾರೆ? ನೀವು ಮತ್ತೆ ಏನೋ ಅವ್ರ ಜೊತೆ ಫೋನ್ ಮಾತಾಡಿದ್ರಾ? ಏನು ಹೇಳಿದ್ರು? ಹಚ್ಚಿದ್ದೆ ಸರ್, ನಾವು ಒಂದು ಅರ್ಧ ತಾಸಿಂದ ಹಚ್ಚಿದ್ದೆ ರೀ. ಯಾರು ಕಳ್ಸೋದು ಬರಾತಿರೇನ್ರಿ ಸರ್ ಅಂತಂದ್ರೆ, ಬರಾತೀವಮ್ಮ ನಾವು ಬರಾತೀವಮ್ಮ, ಇನ್ನೂ ಇಲ್ಲೇ ಅದೇವಮ್ಮ ನಾವು ಬರಾತೀವಮ್ಮ ಅನ್ನತ್ತಾರ ಸರ್ ಅವ್ರು. ಹ್ಞೂ ರೀ. ಈ ರೀತಿ ಆದರೆ ಹೆಂಗಂತ ನೀವು ಬೆಳಗಿನ ಮಾಹಿತಿ ಕೊಟ್ಟಿದ್ರಿ, ಇಲ್ಲಿವರೆಗೂ ಯಾರೊಬ್ಬರು ಪೊಲೀಸ್ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ. ಹಿಂಗಾದ್ರೆ ಬೆಳಗ್ಗೆ ಎಲ್ಲರೂ ಸಹ ಸಂಬಂಧಿಕರು ಕಾಯ್ಕೊತ ಕುಂತಿದ್ದೀರಿ, ಹಿಂಗಾದ್ರೆ ಹೆಂಗೆ?
ಬೆಳಿಗ್ಗಿಂದ ನನಗೆ ಧೈರ್ಯ ಆಗ್ಲಾರ ಸರ್, ನಾನು ಹೆಣ್ಮಗಳು ಅಡ್ಡಾಡತ್ತೀನಿ ಅಂತಂದು ಧೈರ್ಯ ಆಗ್ಲಾರ್ದ್ರಿ. ನಮ್ಮ ಅಣ್ಣಾರಿಗೆ ನಮಗೆಲ್ಲರಿಗೂ ನಮ್ಮ ರಿಲೇಷನ್ದಾಗ ಶಿಗ್ಗಾಂವ್ಲಿಂದ ಕರಿ ಕಳ್ಸೀನಿ ಸರ್. ನಾನು ಇನ್ನೂ ಮಟನೂ ಯಾರು ಬಂದಿಲ್ಲ, ಯಾರು ಏನೂ ಮಾತಾಡಿಲ್ಲ ಸರ್. ಇನ್ನೂ ಮಟ್ಟ ಬಂದೇ ಇಲ್ಲ ಸರ್. ಈಗ ಪೊಲೀಸರು ಏನು ಹೇಳ್ತಾರೆ, ಮರಣೋತ್ತರ ಪರೀಕ್ಷೆ ನಡೆದ ಮ್ಯಾಗ ನಿಮ್ಮ ಡೆಡ್ ಬಾಡಿ ಕೊಡ್ತಾರೆ, ಅಲ್ಲಿವರೆಗೂ ಕೊಡೋದಿಲ್ಲ. ಈಗ ಮತ್ತೆ ಏನು ಮಾಡ್ಬೇಕು ಪೊಲೀಸರಿಗೆ? ಅಲ್ಲಿನ ಪೊಲೀಸರು ಬಂದಿದ್ದ ನಾವು ಕೊಡ್ತೇವೆ, ಅಲ್ಲಿ ಮಟ ನಾವು ಕೊಡಂಗಿಲ್ಲಮ್ಮ ಅಂತಾರ ಸರ್ ಅವ್ರು. ಕೇಳಿದ್ರಿ ಮರಣೋತ್ತರ ಕೇಳೇನ್ ಸರ್, ಕೇಳೇನ್ ಸರ್, ನಾ ಬೆಳಿಗ್ಗೆನ ಕೇಳೇನ್ರಿ. ಮತ್ತೆ ಹಿಂಗೆ ಸರ ಮತ್ತು ಭಾಳ ತಾತ್ರಿ ಜೀವ ಹೋಗಿ ಮತ್ತೇನು ಕೊಡ್ತೀರೇನು ಅಂತಂದ್ರೆ ನಾವು ಕೊಡಂಗಿಲ್ಲಮ್ಮ, ಅಲ್ಲಿಂದ ಪೊಲೀಸರು ಬರ್ಬೇಕು ಮಾತಾಡ್ಬೇಕು, ನಾವು ಕೊಡ್ತೇವೆ, ಅಲ್ಲಿ ಮಟ್ಟ ಕೊಡಂಗಿಲ್ಲ ಅಂದ್ರೆ ಸರ್ ಅವ್ರು. ಅಂದ್ರೆ ಮರಣೋತ್ತರ ಪರೀಕ್ಷೆ ನಡಿಬೇಕಾದ್ರೆ ಪೊಲೀಸರು ಇರಲೇಬೇಕು, ಸಮಕ್ಷಮ ಇರಲೇಬೇಕು. ಅವ್ರು ಇಲ್ಲದೆ ಹೋದ್ರೆ ಹೆಂಗೆ? ಇಲ್ಲಿ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡಬೇಕು? ನೀವು ಬೆಳಿಗ್ಗೆ ದಿನ ಕಾಯಕತ್ತೀರಿ. ಕೇಸ್ ಮಾಡೇವಿ, ನಾವು ಕೇಸ್ ಮಾಡೇವಿ. ಆ ಕೇಸ್ ಎಲ್ಲ ಆಗ ಮಟ್ಟ ನಾವು ಕೊಡಲ್ಲಮ್ಮ. ಅಲ್ಲಿಂದ ಬಂದು ಪೊಲೀಸರು ಬಂದು ಎಲ್ಲ ನೋಡಿಂದ ಎಲ್ಲ ಅವ್ರು ಹೇಳಿಂದ ನಾವು ಪೋಸ್ಟ್ ಮೇಡಮ್ ಮಾಡಿ ನಾವು ಕೊಡ್ತೇವೆ, ಅಲ್ಲಿ ಮಟ್ಟ ಕೊಡಂಗಿಲ್ಲ. ಏನು ಹೇಳ್ತೀರಿ ಹಿರಿಯೂರು ಪೊಲೀಸರಿಗೆ? ಏನು ಹೇಳ್ತೀರಿ? ಬರಬೇಕು, ಆದಷ್ಟು ಜಲ್ದಿ ಬರ್ಬೇಕು ಸರ್, ಬರ್ಬೇಕು ರೀ. ನೋಡ್ಬೇಕು, ನಮ್ಮ ದೂರ್ಲಿಂದ ನಾವು ರಿಲೇಷನ್, ನಮ್ಮ ಗವಾದ ಕಡೆ ಆ ಸೈಡ್ ದೂರಲಿಂದ ರಿಲೇಷನ್ ಅದಾರ ಸರ್. ಅವ್ರು ಬರ್ಬೇಕು ರೀ. ಏನು ಜಲ್ದಿ ಎಷ್ಟು ನಾ ಹೇಳೇನ 7 ಗಂಟೆಗೆ ಹೇಳೇನಿ ಸರ್. ನಾನು ಇನ್ನೂ ಮಟನು 1 ಗಂಟೆ ಆದರೂ ಇನ್ನೂ ಮಟ್ಟ ಇಲ್ಲ ಸರ್. ನಮ್ಮ ಪರಿಸ್ಥಿತಿ ಏನಾಗ್ಬೇಕು ಸರ್? ಹಾಂ ರೀ, ಅಲ್ಲೇ ನೋಡಿದ್ರೆ ಒಬ್ರು ಜೀವ ಹೋದ್ರಗತಿ ಕುಂತಾರೆ ಸರ್. ಅವ್ರ ತಮ್ಮ ರೀ, ಅವ್ರ ತಮ್ಮ ಅವ್ರಿಗೆ ಏನು ಒಂದು ವಿಷಯ ಹೇಳ್ದಂಗಿಲ್ಲ ಸರ್. ಅವ್ರಿಗೆ ಆ ಥರ ಅವ್ರು ತ್ರಾಸ ಮಾಡ್ಕೊಳ್ತಾರೆ. ಎತ್ತಾಗಂತ ನೋಡ್ಬೇಕು ಸರ್, ನಾವು ಹೆಣ್ಮಗಳಾಗಿ ಎತ್ತಾಗಂತ ಅಡ್ಡಾಡ್ಬೇಕು ರೀ. ಸಂಬಂಧಿಕರು ಬಂದಾರ ಸರ್. ನಾ ಬೆಳಿಗ್ಗೆ ಫೋನ್ ಹಚ್ಚೇನ್ರಿ, ಫೋನ್ ಹಚ್ಚಿಂದ ಅವ್ರು ಬಂದಾರ್ರಿ. ಅವ್ರು ಬಂದು ಎಷ್ಟೊತ್ತಾತ್ರಿ ಬಂದು ಏನಂತ ಮಾಡ್ಬೇಕು ಸರ್ ನಾವು? ಎಲ್ಲಿ ಮಾಡ್ತೀರಿ ಅಂದ್ರೆ ಸರ್? ಎಲ್ಲಿ ಮಾಡ್ತೀರಿ? ಶಿಗ್ಗಾಂವ್ ಸರ್, ಶಿಗ್ಗಾಂವ್ದಾಗ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಾವೀಗಾಗಲೇ ಅಂತಾರೆ ಮರಣೋತ್ತರ ಪರೀಕ್ಷೆಗಾಗಿ ನಾವು ಕಾಯ್ತಾ ಇದ್ದೀವಿ. ಮರಣೋತ್ತರ ಪರೀಕ್ಷೆ ಬಳಿಕ ಇಲ್ಲಂದರೆ ನಮಗೆ ಮೃತದೇಹವನ್ನು ಕೊಡಬೇಕು. ಮೃತದೇಹ ಕೊಟ್ಟ ನಂತರ ನಾವು ಇದೇ ಶಿಗ್ಗಾಂವ್ ಪಟ್ಟಣದಲ್ಲಿ ಹೋಗಿ ಅಂತಿಮ ವಿಧಿವಿಧಾನಗಳನ್ನು ಮಾಡ್ತೀವಿ. ಆದರೆ ಶಿಗ್ಗಾಂವ್ ಪೊಲೀಸರಿಗೆ ಬೆಳಗ್ಗಿನೇ ಮಾಹಿತಿ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ಸಹಿತ ಬರ್ತಿಲ್ಲ. ಹೀಗಾಗಿ ಶಿಗ್ಗಾಂವ್ ಪೊಲೀಸರು ತಕ್ಷಣ ಬರಬೇಕು, ಹಿರಿಯೂರು ಪೊಲೀಸರು ತಕ್ಷಣ ಬರಬೇಕು. ತಕ್ಷಣ ಬಂದು ನಮಗೆ ಇಲ್ಲಿ ಅಂದರೆ ಆ ಮರಣೋತ್ತರ ಪರೀಕ್ಷೆ ಮಾಡಿದ ಬಳಿಕ ಇಲ್ಲಿ ಅಂತಂದರೆ ನಮಗೆ ದೇಹವನ್ನು ಕೊಡಬೇಕು ಅನ್ನೋದು ಸಂಬಂಧಿಕರ ಅಳಲು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.